ಬಿದಿರು ಕಡಲೆ ಸಾರು ಬಿದಿರು ಕಡಲೆ ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದೀವಿ ನೋಡಿ. ಮೊದಲು 7 ಬಾರಿ ಕರುಳೆನ ಕಡಲೆ ತೊಳ್ಕೊಬೇಕು ನೀಟಾಗಿ. ಎಲ್ಲ ರೀತಿಯ ಕಾಳುಗಳನ್ನು ಮಿಕ್ಸ್ ಮಾಡಬೇಕು. ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಸಾಂಬಾರ್ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ. ಬಿದಿರು ಕಡಲೆ ತಿನ್ನುವುದರಿಂದ ತುಂಬಾ ಪ್ರೋಟೀನ್ ಸಿಗುತ್ತೆ. ಕರೆಂಟ್ ಹೋಗಿದೆ, ಅದಕ್ಕೆ ಕತ್ಲು ಕಾಣ್ತಾ ಇದೆ. ಎಲ್ಲ ತರಹದ ಮಿಕ್ಸಿಂಗ್ ಸೊಪ್ಪನ್ನು ಹಾಕಿದ್ದೇವೆ. ಇದು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತದೆ. ಇದನ್ನು ಸೇವಿಸುವುದರಿಂದ ಮಂಡಿ ನೋವು, ಬೆನ್ನೋವು ಬರುವುದಿಲ್ಲ. ಈಗಿನ ಕಾಲದ ಜನ ಇದನ್ನು ಬಳಸುವುದನ್ನು ಅತಿಯಾಗಿ ಕಡಿಮೆ ಮಾಡಿದ್ದಾರೆ. ಮೆಣಸಿನಕಾಯಿ, ಬೆಳ್ಳುಳ್ಳಿ ಕಾಯಿನ ಪೇಸ್ಟ್ ಮಾಡಿ ಹಾಕೊಳ್ಳೋದು.